ಓಂ ಗುರುಭ್ಯೋ ನಮಃ. ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, 2026 ಫೆಬ್ರವರಿ ತಿಂಗಳಿನ ಕುಂಭ ರಾಶಿಯವರ ಭವಿಷ್ಯ, ಅವರ ರಾಶಿ ಅನುಗುಣವಾಗಿ ಯಾವ ರೀತಿ ನಡೀತಾ ಇದೆ ಅನ್ನೋಂಥದ್ದನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ, ಮೊದಲನೇದಾಗಿ ಶನಿ 7.5 ಅಂತಿಮವಾದಂತಹ ಹಂತದ ಪ್ರಭಾವ ನಿಮ್ಮಲ್ಲಿ ಇರುತ್ತೆ. ಆಯಿತಾ, ಶನಿ 7.5 ಅಂತಿಮ ಹಂತದ ಪ್ರಭಾವವಿರ್ತದೆ. ಇದರಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಿಶ್ರ ಫಲಿತಾಂಶಗಳು ಕಂಡು ಬರುತ್ತೆ ವೀಕ್ಷಕರೇ. ಆಯಿತಾ, ಹಾಗೆಯೇ ಶನಿಯ ಪ್ರಭಾವದಿಂದ ಆರೋಗ್ಯದಲ್ಲಿ ಸ್ವಲ್ಪ ನೀವು ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ. ಮಾನಸಿಕವಾದಂತಹ ಚಡಪಡಿಕೆ ನಿಮಗೆ ಈ ತಿಂಗಳಲ್ಲಿ ಇರುತ್ತೆ. ಹಣಕಾಸಿನಲ್ಲಿ ನೀವು ಎಚ್ಚರಿಕೆ ಮತ್ತು ವೃತ್ತಿಯಲ್ಲಿ ಉತ್ತಮ ಅವಕಾಶಗಳು ನಿಮಗೆ ಸಿಗುವಂತಹ ಚಾನ್ಸಸ್ ಇದೆ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನೀವು. ಆಯಿತಾ, ಹಾಗೆಯೇ ಫೆಬ್ರವರಿ ತಿಂಗಳಲ್ಲಿ ನೋಡಿ, ಕುಂಭ ರಾಶಿಯವರಿಗೆ ಆತುರದ ನಿರ್ಧಾರವನ್ನು ನೀವು ತೆಗೆದುಕೊಳ್ಳೋದಂತ ತಪ್ಪಿಸ್ಬೇಕಾಗ್ತದೆ. ಆಯಿತಾ, ಸಡನ್ ಡಿಸಿಷನ್ ಅಂತ ನೀವೇನು ಹೇಳ್ತೀರಿ, ಆ ಥರ ಆತುರವಾದಂತಹ ನಿರ್ಧಾರವನ್ನು ತೆಗೆದುಕೊಂಡು ಪೇಚಿಗೆ ಸಿಲುಕುವಂಥ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಫೆಬ್ರವರಿ ತಿಂಗಳಿನಲ್ಲಿ ನಿಮಗೆ ಗುರು ಸಂಚಾರದಿಂದ ನಿಮಗೆ ಸಾಲ ತೀರಿಸಲು ಮತ್ತು ವೃತ್ತಿಯಲ್ಲಿ ಬಡ್ತಿ ಹಾಗೂ ವಿದೇಶ ಅವಕಾಶಗಳು ನಿಮಗೆ ಸಿಗುವಂತಹ ಚಾನ್ಸಸ್ ನಿಮಗೆ ತುಂಬಾ ಇರುತ್ತೆ ವೀಕ್ಷಕರೇ. ಹಾಗೆ ನೋಡಿ, ಪ್ರೇಮ ವಿಚಾರ ಮತ್ತು ಸಂಬಂಧಗಳಲ್ಲಿ ಹೇಳಬೇಕಂತ ಹೇಳಿದ್ರೆ ನಿಮಗೆ ಬಹಳ ಈ ತಿಂಗಳು ನಿಮಗೆ ತಾಳ್ಮೆ ಅನ್ನೋಂಥದ್ದು ತುಂಬ ಅಗತ್ಯ ಇರ್ತದೆ. ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಓದಿದರೆ ಮಾತ್ರ ಅವರಿಗೆ ಯಶಸ್ಸು ಆಗುತ್ತೆ ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡಿ, ಆರೋಗ್ಯದ ವಿಚಾರ. ಆಯಿತಾ, ಫೆಬ್ರವರಿನಲ್ಲಿ ಕುಂಭ ರಾಶಿಯವರಿಗೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಮಾನಸಿಕವಾದಂತಹ ಶಕ್ತಿ ಅವರಿಗೆ ತುಂಬ ಉತ್ತಮವಾಗಿರುತ್ತೆ. ಆಯಿತಾ, ಮಾನಸಿಕ ಶಕ್ತಿ ತುಂಬ ಉತ್ತಮವಾಗಿರ್ತದೆ. ಅಂದರೆ ಆತ್ಮಬಲದಿಂದ ಕೆಲಸವನ್ನು ಮಾಡುವಂತಹ ಶಕ್ತಿ ಇರ್ತದೆ. ರಾಹು ಲಗ್ನದಲ್ಲಿ ಇರುವುದರಿಂದ ಯೋಗ ಮತ್ತು ಧ್ಯಾನದಿಂದ ಮಾತ್ರ ನೀವು ಒತ್ತಡವನ್ನು ನಿವಾರಿಸಿಕೊಳ್ಳಬೇಕಾಗುತ್ತೆ ವೀಕ್ಷಕರೇ. ಆಯಿತಾ, ನಿಮಗೇನಾದರೂ ಒತ್ತಡ ಇದೆ, ಟೆನ್ಷನ್ ಬಂತು, ತುಂಬ ಅತಿಯಾದಂತಹ ಒಂದು ಪ್ರೆಷರ್ ಇದೆ ಅನ್ನೋಂಥದ್ದಾದರೆ ಯೋಗ ಮತ್ತು ಧ್ಯಾನದಿಂದ ನೀವು ಒತ್ತಡವನ್ನು ನೀವು ನಿವಾರಿಸಿಕೊಳ್ಳಬಹುದು. ಆರಾಮಾಗಿ ನೀವು ಈ ತಿಂಗಳಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಂಡು ಹೋಗಬೇಕಾಗ್ತದೆ. ಶನಿಯ ಹಿಮ್ಮುಖ ಚಲನೆಯಿಂದ, ಆಯಿತಾ, ಶನಿಯ ಹಿಮ್ಮುಖ ಚಲನೆಯಿಂದ ನೀವು ದಣಿವು ಮತ್ತು ಒತ್ತಡಕ್ಕೆ ಸ್ವಲ್ಪ ಹೆಚ್ಚಾಗಂಥ ಚಾನ್ಸಸ್ ಇರುತ್ತೆ ಈ ತಿಂಗಳ ಕೊನೆಯಲ್ಲಿ. ಆಯಿತಾ, ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಶನಿಯ ಹಿಮ್ಮುಖ ಚಲನೆಯಿಂದ ದಣಿವು ಮತ್ತು ನಿಮಗೆ ಒತ್ತಡ ಹೆಚ್ಚಾಗುವಂಥ ಸಂಭವ ಆಗ್ಬೋದು. ಮತ್ತು ಹಳೆಯ ಆರೋಗ್ಯ ಸಮಸ್ಯೆ, ಅಂದರೆ ನಿಮಗೆ ಸುಮಾರು ಹೆಚ್ಚು ಕಮ್ಮಿ ಒಂದು 10 ವರ್ಷ 15 ವರ್ಷದ ಮುಂಚೆ ನಿಮ್ಗೆ ಯಾವುದೋ ಒಂದು ಆರೋಗ್ಯವಂತ ಒಂದು ಅನಾರೋಗ್ಯ ಒಂದು ಸಮಸ್ಯೆಗಳು ಕಂಡು ಬಂದಿರ್ತದೆ. ಅದು ನಿಮಗೆ ಈ ತಿಂಗಳಲ್ಲಿ ನಿಮಗೆ ಮರುಕಳಿಸುವಂತಹ ಒಂದು ಸಂಭವ ನಿಮಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಬಹಳ ಮೊದಲೇ ಹೇಳ್ದಂಗೆ ನಾನು ಆರೋಗ್ಯದಲ್ಲಿ ಜಾಗರೂಕತೆಯಿಂದ ಇರುವಂಥದ್ದು ಬಹಳ ಉತ್ತಮ ಅಂತ ನಾನು ಹೇಳ್ತೀನಿ ವೀಕ್ಷಕರೇ. ಹಣಕಾಸು ಮತ್ತು ವೃತ್ತಿ ವಿಚಾರಕ್ಕೆ ಬಂದರೆ ನೋಡಿ, ಅನಗತ್ಯವಾದಂತಹ ಖರ್ಚುಗಳನ್ನು ಮೊದಲು ನೀವು ನಿಯಂತ್ರಿಸಬೇಕಾಗ್ತದೆ. ಅಂದರೆ ಬೇಕಾಬಿಟ್ಟು ಖರ್ಚು ಮಾಡೋವಂಥದ್ದು, ಎಲ್ಲಿ ಬೇಕೋ ಅಲ್ಲಿ ಹೋಗುವಂಥದ್ದು, ಬಟ್ ಅನವಶ್ಯಕ ನಿಮಗೆ ಅದು ಅವಶ್ಯಕತೆಯೇ ಇರೋದಿಲ್ಲ ಅಂತಹ ವಸ್ತುಗಳನ್ನು ನೀವು ಖರೀದಿ ಮಾಡುವಂಥದ್ದು, ಅಂತಹ ಒಂದು ಈ ವೃಥಾ ಖರ್ಚುಗಳನ್ನು ನೀವು ಖಂಡಿತವಾಗಲೂ ನೀವು ನಿಯಂತ್ರಿಸಬೇಕಾಗ್ತದೆ. ಶಿಸ್ತುಬದ್ಧವಾದಂತಹ ಒಂದು ಬಜೆಟನ್ನು ನೀವು ಈ ತಿಂಗಳಲ್ಲಿ ಅನುಸರಿಸಬೇಕಾಗ್ತದೆ. ಆಯಿತಾ, ಶಿಸ್ತುಬದ್ಧ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಖರ್ಚು ದುಡಿಮೆ ಇದ್ರೂ ಕೂಡ ನೀವು ಖರ್ಚು ಮಾಡಲಿಕ್ಕೆ 100 ಸತಿ ನೀವು ಯೋಚನೆ ಮಾಡಬೇಕಾಗ್ತದೆ. ಆಯಿತಾ, ದುಡ್ಡು ನಿಮ್ಮ ಕೈಯಲ್ಲಿ ದುಡ್ಡು ಆಡ್ತಾ ಇರ್ತದೆ, ಅದು ತೊಗೋಬೋದು ಇದನ್ನು ತೊಗೋಬೋದು ಅನ್ನೋಂಥ ಒಂದು ಮೆಂಟಾಲಿಟಿ ನಿಮ್ಮ ಮೈಂಡಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಲೂ ಆ ಒಂದು ಶಿಸ್ತುಬದ್ಧ ಜೀವನವನ್ನು ನೀವು ನಡೆಸಬೇಕಾಗ್ತದೆ ನೀವು. ಆಯಿತಾ, ಶಿಸ್ತುಬದ್ಧ ಬಜೆಟ್ನಿಂದ ನಿಮ್ಮ ಹಣಕಾಸು ಸ್ವಲ್ಪ ನಿಮಗೆ ಉನ್ನತ ಸ್ಥಾನಕ್ಕೆ ಬರ್ತದೆ. ಹಾಗೆಯೇ ಮುಖ್ಯವಾದಂತಹ ವಿಚಾರ ವೀಕ್ಷಕ, ಈ ಜೂಜಿನಂತಹ ಅಪಾಯಕಾರಿ ಹೂಡಿಕೆಗಳಿಂದ ನೀವು ದೂರ ಇರಬೇಕಾಗ್ತದೆ. ಆಯಿತಾ, ಜೂಜು, ಈ ಆನ್ಲೈನ್ ಗೇಮಿಂಗ್ ಆಗಿರ್ಬೋದು, ಅದಾಗಿರ್ಬೋದು, ಏನೇನೋ ಬರ್ತವೆ, ಸುಡುಗಾಡಿ ಗೊತ್ತಿದೆಯಲ್ಲ ನಿಮಗೆಲ್ಲ ಈಗ, ಅಂತಹ ಜೂಜಿನಿಂದ ನೀವು ಅಪಾಯಕಾರಿ ಹೂಡಿಕೆಗಳನ್ನು ಅದರಲ್ಲಿ ನೀವು ಮಾಡಲಿಕ್ಕೆ ಹೋಗಬೇಡಿ. ಗುರು ಸಂಚಾರದಿಂದ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಸಾಲ ತೀರಿಸುವಂತಹ ಒಂದು ಕೆಪಾಸಿಟಿ ಬರ್ತದೆ. ಆ ಸಾಲ ತೀರಿಸೋದಕ್ಕೋಸ್ಕರ ನೀವು ಒಂದು ಹೊಸ ಸಾಲವನ್ನು ಪಡೆಯೋದಕ್ಕೆ ನಿಮಗೆ ಅನುಕೂಲ ಆಗ್ತದೆ. ವೃತ್ತಿಯಲ್ಲಿ ನಿಮಗೆ ಬಡ್ತಿ, ಸಂಬಳ ಹೆಚ್ಚಳದ ನಿಮಗೆ ಅವಕಾಶ ಆಗುವಂಥ ಚಾನ್ಸಸ್ ನಿಮಗೆ ತುಂಬಾ ಇದೆ ವೀಕ್ಷಕರೇ. ನೋಡಿ, ಈ ತಿಂಗಳಲ್ಲಿ ಕುಂಭ ರಾಶಿಯವರು, ಆಯಿತಾ, ಫೆಬ್ರವರಿ ತಿಂಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗಿರುವಂತಹ ಒಂದು ಮುಖ್ಯವಾದಂತಹ ಒಂದು ಅಂಶವನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ. ಹೊಸ ವ್ಯಕ್ತಿಗಳೊಂದಿಗೆ ವ್ಯವಹಾರ ಮಾಡುವಾಗ
ಮತ್ತು ಯಾವುದೋ ತಿಳಿಯದ ಕೆಲಸ ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಹೊಸ ವ್ಯಕ್ತಿಗಳೊಂದಿಗೆ ನಿಮ್ಮ ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಒಂದು ಸ್ನೇಹದ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ನೀವು ಮಾಡಲಿಕ್ಕೆ ಹೋದರೆ ಬಹಳ ಕೇರ್ಫುಲ್ಲಾಗಿ ನೀವು 100 ಸತಿ ಯೋಚನೆ ಮಾಡಬೇಕಾಗ್ತದೆ. ಹಾಗೆಯೇ ಯಾವುದೋ ಒಂದು ತಿಳಿಯದ ಕೆಲಸ, ನಿಮಗೆ ಆ ಕೆಲಸದ ಬಗ್ಗೆ ನಿಮಗೆ ಅರಿವೇ ಇರೋದಿಲ್ಲ, ಗೊತ್ತೇ ಇರೋದಿಲ್ಲ, ಅಂಥ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಸ್ವಲ್ಪ ನೀವು ಬಹಳ ಎಚ್ಚರಿಕೆಯಿಂದ ನೀವು ಅದನ್ನು ಮಾಡಬೇಕಾಗ್ತದೆ. ಆಯಿತಾ? ಪ್ರೀತಿ ಮತ್ತು ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ತಿಂಗಳ ಆರಂಭದಲ್ಲಿ ಸ್ವಲ್ಪ ದಾಂಪತ್ಯದಲ್ಲಿ ನಿಮಗೆ ತಪ್ಪು ತಿಳುವಳಿಕೆಗಳು ಉದ್ಭವಿಸುವಂತಹ ಚಾನ್ಸಸ್ ಇರುತ್ತೆ. ದಾಂಪತ್ಯದಲ್ಲಿ ತಪ್ಪು ತಿಳುವಳಿಕೆಗಳಾಗುವಂಥ ಚಾನ್ಸಸ್ ಇರುತ್ತೆ. ತಾಳ್ಮೆ ಮತ್ತು ನಂಬಿಕೆಯಿಂದ ನೀವು ಈ ಕೆಲಸವನ್ನು ದಾಂಪತ್ಯದ ವಿಚಾರದಲ್ಲಿ ನೀವು ನಿಭಾಯಿಸಬೇಕಾಗುತ್ತೆ. ಆಯಿತಾ? ತಾಳ್ಮೆ ಮತ್ತು ಎಷ್ಟು ನಿಮಗೆ ನಂಬಿಕೆ ಇರ್ತದೋ ಅದರಿಂದ ನೀವು ದಾಂಪತ್ಯದಲ್ಲಿ ನೀವು ಈ ಸಮಸ್ಯೆಗಳನ್ನು ನೀವು ನಿವಾರಿಸ್ಕೊಂಡು ಹೋಗಬೇಕಾಗಿದೆ. ವಿವಾಹ ಪ್ರಸ್ತಾಪಗಳು ಈ ತಿಂಗಳಲ್ಲಿ ಬರುತ್ತೆ, ಆದರೆ ಯೋಗ ನಿಮಗೆ ಇರೋದಿಲ್ಲ. ಈ ತಿಂಗಳಲ್ಲಿ ವಿವಾಹ ಪ್ರಸ್ತಾಪಗಳು ನಿಮಗೆ ಸುಮಾರು ಹಲವು ಬರ್ಬೋದು, ಬಟ್ ನಿಮಗೆ ಕಂಕಣ ಭಾಗ್ಯದ ಯೋಗ ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ. ಸಂಬಂಧಿಕರೊಂದಿಗೆ ನೀವು ಮನಸ್ತಾಪಗಳನ್ನ ಮಾಡ್ಕೊಳ್ಬೋದು ಈ ತಿಂಗಳಲ್ಲಿ. ಆಯಿತಾ? ಹುಷಾರಾಗಿರಿ. ಹಾಗಾಗಿ ಸಂಬಂಧಗಳೊಂದಿಗೆ ಅಂದರೆ ನೆರೆಹೊರೆಯವರಾಗಿರ್ಬೋದು, ಸಂಬಂಧಿಗಳೊಂದಿಗೆ ಆಗಿರ್ಬೋದು, ರಕ್ತ ಸಂಬಂಧದಲ್ಲಾಗಿರ್ಬೋದು, ಸ್ವಲ್ಪ ಮನಸ್ತಾಪಗಳು ಕಲಹಗಳು ಉಂಟಾಗುವಂತಹ ಚಾನ್ಸಸ್ ನಿಮಗೆ ತುಂಬಾ ಈ ತಿಂಗಳಲ್ಲಿ ಇರುತ್ತೆ ವೀಕ್ಷಕರೇ. ಎಜುಕೇಷನ್, ಶಿಕ್ಷಣಕ್ಕೆ ನೀವು ಈ ತಿಂಗಳು ಬಂದರೆ ನೀವು ಕುಂಭರಾಶಿಯವರು ವಿದ್ಯೆಯಲ್ಲಿ ಏಕಾಗ್ರತೆಯನ್ನು ಕಳೆದುಕೊಳ್ಳೋಂಥ ಚಾನ್ಸಸ್ ತುಂಬಾ ಇರುತ್ತೆ. ಆಯಿತಾ? ಏಕಾಗ್ರತೆ ಅಂದರೆ ನೀವು ಗಮನವನ್ನು ಸಂಪೂರ್ಣವಾಗಿ ನೀವು ವಿದ್ಯೆ ಕಡೆ ನೀವು ಮಾಡ್ತಾರಂತಹ ಒಂದು ಶಿಕ್ಷಣದ ಕಡೆ ನೀವು ಗಮನ ಏನಾದರೂ ಕೊಟ್ಟಿದ್ದೇ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಇದರಿಂದ ನೀವು ಯಶಸ್ಸನ್ನು ಸಾಧಿಸ್ಬೋದು. ನಿರಂತರ ಪ್ರಯತ್ನ ಒಂದೇ ಇದರಿಂದ ನಿಮಗೆ ನಿಮ್ಮ ಶಿಕ್ಷಣ ಸುಧಾರಣೆ ಆಗುವಂತಹ ಒಂದು ಚಾನ್ಸಸ್ ತುಂಬ ಬರುತ್ತೆ ವೀಕ್ಷಕರೇ. ನೋಡಿ, ಈ ತಿಂಗಳಲ್ಲಿ ಹೇಳುವಂಥ ಒಂದು ವಿಚಾರದಲ್ಲಿ ಏನಂದರೆ ಪ್ರಮುಖವಾದಂತಹ ಸಲಹೆಗಳನ್ನ ನಿಮಗೆ ಕೊಡ್ತೀನಿ. ಆಲಸ್ಯ ಅನ್ನೋಂಥದ್ದನ್ನು ಬಿಟ್ಟು ಶಿಸ್ತಿನಿಂದ ಪಾಲಿಸಿ, ಖಂಡಿತವಾಗಲೂ ನಿಮಗೆ ಜಯ ನಿಮ್ಮದೇ. ಮಾತಿನ ಮೇಲೆ ನಿಗಾ ಇರಬೇಕು. ನೀವು ಮಾತಾಡುವಾಗ ಖಂಡಿತವಾಗಲೂ ನಿಗಾ ವಹಿಸಿ ಮಾತಾಡಿ. ಯಾರೇ ಇರಲಿ, ಅವರು ದೊಡ್ಡವರೇ ಇರಲಿ, ಚಿಕ್ಕವರೇ ಇರಲಿ, ಯಾರೇ ಇರಲಿ, ಗುರು ಹಿರಿಯರು, ತಂದೆ ತಾಯಿ ಯಾರೇ ಇರಲಿ, ಮಾತಾಡಬೇಕಾದ್ರೆ ನಿಗಾ ವಹಿಸಿ ನೀವು ಮಾತಾಡೋಂಥದ್ದನ್ನು ಈ ತಿಂಗಳಲ್ಲಿ ಕಲಿಬೇಕಾಗ್ತದೆ ವೀಕ್ಷಕರೇ. ಸಂಕಷ್ಟದ ಸಮಯದಲ್ಲಿ ಆಪ್ತರು ಹಣದ ವಿಷಯದಲ್ಲಿ ನಿಮಗೆ ಮೋಸ ಮಾಡುವಂತಹ ಚಾನ್ಸಸ್ ಈ ತಿಂಗಳಲ್ಲಿ ನಿಮಗೆ ತುಂಬ ಇದೆ. ಆಯಿತಾ? ಸಂಕಷ್ಟದ ನಿಮಗೇನಾದರೂ ಕಷ್ಟ ಅಂತ ಬಂದಿದೆ ಈ ತಿಂಗಳಲ್ಲಿ ಅಂತ ಹೇಳಿದ್ರೆ ಆಪ್ತರು ಅಂದರೆ ನಿಮಗೆ ತಿಳಿದಂತಹ ವ್ಯಕ್ತಿಗಳ ಕಡೆಯಿಂದನೇ ನಿಮಗೆ ಒಟ್ಟು ಮೋಸ ಆಗುವಂತಹ ಚಾನ್ಸಸ್ ತುಂಬ ಇರ್ತದೆ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಬಹಳ ಜಾಗೃತಿಯನ್ನು ವಹಿಸಿ ಅಂತ ನಾನು ನಿಮಗೆ ಹೇಳ್ತೀನಿ ವೀಕ್ಷಕರೇ. ನೋಡಿ, ಕುಂಭರಾಶಿಯವರು ಫೆಬ್ರವರಿ ಈ ತಿಂಗಳಲ್ಲಿ ನೀವು ಬಲವಾಗಿ ಶಿವನನ್ನು ನಂಬಿ ನೀವು ಆರಾಧನೆಯನ್ನು ಮಾಡಿ ಖಂಡಿತವಾಗಲೂ ನಿಮಗೆ 100ಕ್ಕೆ 100 ಭಾಗ ಈ ತಿಂಗಳಲ್ಲಿ ನಿಮಗೆ ಜಯ ಅನ್ನೋಂಥದ್ದು ಇರ್ತದೆ. ಆರೋಗ್ಯದ ಕಡೆ ಸ್ವಲ್ಪ ಬಹಳ ಜಾಗೃತಿಕತೆಯಿಂದ ಸ್ವಲ್ಪ ನಡ್ಕೊಳ್ಳಿ. ಆಯಿತಾ? ಓಂ ನಮೋ ರುದ್ರಾಯ ನೀಲಕಂಠಾಯ ಅಂತ ನೀವು ಈ ಕಮೆಂಟನ್ನು ಮಾಡಿ ವೀಕ್ಷಕರೇ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆಯೇ ನಿಮ್ಮ ಈ ಕುಂಭರಾಶಿ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ವೀಕ್ಷಕರೇ. ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಂ ನಮೋ ರುದ್ರಾಯ ನೀಲಕಂಠಾಯ. ನಮಸ್ಕಾರ ವೀಕ್ಷಕರೇ.